ಶೈನಿಂಗ್ ಇದೆ. ಇಂಡಿಯಾ ವಿರಾಟ್ ನೋಡಿ, ಇದ್ರ ಫಿನಿಶಿಂಗ್ ಸೂಪರ್ ಅಲ್ಲ? ಅದರಲ್ಲಿ ಎಮ್ಮೆ ಹಸುಗಳು ಕಲ್ಗೋಚ್ ಕುಡಿಯೋಕ್ಕೆ ಅಷ್ಟು ದೊಡ್ಡದಾಯ್ತು. ಅದು ಕಾಫಿ ಕುಡಿಯೋಕ್ಕಾಗ್ತದೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗ್ ತುಂಬ ಪಾರ್ಸಲ್ಸ್ ಬಂದಿದೆ, ಅನ್ಬಾಕ್ಸ್ ಮಾಡ್ತಾ ವಿಡಿಯೋ ಶುರು ಮಾಡೋಣ. ಇವತ್ತಿನ ವ್ಲಾಗ್ನ ಹೇಳ್ತಾ ಹೋಗ್ತೀನಿ ಏನೇನು ಇರುತ್ತೆ ಅಂತ. ಫಸ್ಟು ಪಲ್ಮವ್ರದ್ದು ತೋರಿಸ್ತಾ ಇದ್ದೀನಿ. ಪಲ್ಮವ್ರದ್ದು 12th ಬರ್ತ್ಡೇ ಸೇಲ್ ನಡೀತಾ ಇರೋದು ಎಲ್ರಿಗೂ ಗೊತ್ತೇ ಇದೆ. ಸೊ ನಾನು ಕೆಲವೊಂದು ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಾನು ಕೂಡ ಬೈ ಮಾಡಿದ್ದೀನಿ. ಏನೇನು ಕಳಿಸಿದ್ದಾರೆ ಅಂತ ನೋಡೋಣ, ಓಕೆನಾ? ಎಕ್ಸೈಟ್ಮೆಂಟ್ ಇದೆ ಗೈಸ್. ಬೈ 3 ತೊಗೊಂಡ್ರೆ ಬೈ 3 ಫ್ರೀ ಇದೆ, ಬೈ 2 ತೊಗೊಂಡ್ರೆ ಬೈ 2 ಫ್ರೀ ಇದೆ. ಆ್ಯಂಡ್ 1099 ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಗಿಫ್ಟ್ ಸಿಗುತ್ತೆ. ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಗೈಸ್. ಒಂದು ಸೈಡ್ ಸೀಲಿಂಗ್ ಬ್ಯಾಗ್ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ನಿಮ್ಮ ಫೋನ್ ಇಟ್ಕೊಂಡು ಒಂದು ಸ್ವಲ್ಪ ತೊಗೊಂಡು ಸಿಂಪಲಾಗಿ ಹೋಗೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಲೆದರ್ ಇದು. ಸೊ ನಾನು ಪ್ರಾಡಕ್ಟ್ಸ್ ಯಾವುದೇ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೀರಮು ನಾನು ಯೂಸ್ ಮಾಡೋ ಅಂಥದ್ದನ್ನೇ ತರಿಸ್ಕೊಂಡಿದ್ದೀನಿ. ಟೋನರ್ ಗೈಸ್, ಈ ಟೋನರ್ ಬಂದು ಫ್ರೀ ಕೊಟ್ಟಿರೋಂಥದ್ದು. ಈ ಟೋನರು ಫ್ರೀ ಆ್ಯಂಡ್ ಇದು ಫೇಸ್ ವಾಶ್ ಕೂಡ ಫ್ರೀ. ಇವೆರಡು ಇದು ಫ್ರೀ. ಇನ್ನೂ ಐಟಮ್ಸ್ ಬರೋದಿದೆ, ಸದ್ಯಕ್ಕೆ ಇಷ್ಟು ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಪೇ ಮಾಡಿದ್ದೀನಿ ಸೀರಮ್ಗೆ. ಸೊ ಫೇಸ್ ವಾಶ್ 2, ಮಾಯ್ಶ್ಚರೈಸರ್ 2, ಟೋನರ್ ಇದು 2 ಟೋನರ್ ಗೈಸ್. ನಾನಿಲ್ಲಿ ಕೊಟ್ಟಿರೋ ಅಂಥದ್ದು ಜಸ್ಟ್ 2000 ಸಮಥಿಂಗು. ಇದನ್ನ ಬರೋದಿದೆ, ಒಂದು ಬಾಟಲ್ ಬರುತ್ತೆ. ಸೊ ಮತ್ತು ಇನ್ನೊಂದು 2 ಬಂದಿದೆ, ಇನ್ನೊಂದು ಪೌಚ್ ಬರೋದಿದೆ. ಸೊ ಇಷ್ಟಿದೆ. ಇನ್ನೂ ಏನೇನು ಬರುತ್ತೋ ಗೊತ್ತಿಲ್ಲ, ನೋಡಿಲ್ಲ, ನೋಡಬೇಕು. ಸೊ ಸದ್ಯಕ್ಕೆ ಇಷ್ಟು ಕಳಿಸ್ಕೊಟ್ಟಿದ್ದಾರೆ. ಸೊ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಕೂಡ ಬೈ ಮಾಡಿದೆ. ನೀವು ಯಾರೆಲ್ಲ ಯೂಸ್ ಮಾಡ್ತಿದ್ರಿ ಬೈ ಮಾಡಿರ್ತೀರಾ ಅನ್ಕೋತೀನಿ. ಈ ಆಫರ್ ಮುಗಿಯೋಷ್ಟರಲ್ಲಿ ಸೊ ಬೈ ಮಾಡಿ. ಒಳ್ಳೆ ಪ್ರೈಸಲ್ಲಿ ಸಿಗ್ತಾಯಿದೆ. ಕೆಲವೊಂದು ₹1 ಮೋಸ್ಟ್ಲಿ ಟೋನರ್ ₹1 ಇದು. ಇದಕ್ಕೆ 3ಕ್ಕೆ ಮಾತ್ರ ನಾನು ದುಡ್ಡು ಕೊಟ್ಟಿರೋದು ಮೋಸ್ಟ್ಲಿ. ಇನ್ನು ಮಿಕ್ಕಿದ್ದು ಇನ್ನೂ ಬರೋದಿದೆ. ಶವರ್ ಜೆಲ್ಲೋ ಎಲ್ಲ ಬುಕ್ ಮಾಡಿದ್ದೀನಿ ಗೈಸ್, ಅದೆಲ್ಲ ಬರಬೇಕು. ಅದಕ್ಕೆ ಮೋಸ್ಟ್ಲಿ ಬಂದಿಲ್ಲ. ಅದು ಬಂದಾಗ ಒಂದು ಸಲ ತೋರಿಸ್ತೀನಿ. ಮೋಸ್ಟ್ಲಿ ಬರ್ಬೋದು ನಾಳೆ ನಾಳಿದ್ರಲ್ಲಿ. ಅದು ಬಂದರೆ ಇದ್ರ ಜೊತೆನೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತೀನಿ. ಓಕೆ, ಯಾರು ಈ ಆಫರ್ನ ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ. ತುಂಬ ಚೆನ್ನಾಗಿದೆ. ಯೂಸ್ ಮಾಡೋರು, ಈ ಬ್ರ್ಯಾಂಡ್ ಯೂಸ್ ಮಾಡೋರು ಬೈ ಮಾಡಿ ಆಫರ್ ಇದ್ದಾಗ. ಸೊ ಇದು ಮುಗಿದಿದೆ ನಮ್ಮದು ಪಲ್ಮವ್ರದ್ದು. ಸೊ ಇವಾಗ ಒಂದು ಬಂತು. ಸೊ ಕ್ಯೂಟಾಗಿರೋ ಪೌಚ್ ಬಂದಿದೆ ನೋಡಿ. ಆ್ಯಕ್ಚುಲಿ ಬೈ 3 ಗೆಟ್ 3 ಎಕ್ಸ್ಟ್ರಾ ಫ್ರೀ. ಅಲ್ಲಿಗೆ 6 ಐಟಮ್ಸ್ ಫ್ರೀ ಆಗುತ್ತೆ ಗೈಸ್ ನಿಮಗೆ. ನೋಡಿ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು, ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು. ತುಂಬ ಕ್ಯೂಟಾಗಿದೆ. ನಮ್ಮ ವ್ಯಾನಿಟಿ ಬ್ಯಾಗ್ಸಲ್ಲಿ ನೋಡಿ. ಇದು ಆ್ಯಕ್ಚುಲಿ 2 ಪ್ರಾಡಕ್ಟ್ಸ್ ತೊಗೊಂಡಾಗ ಏನೋ ಆಫರ್ ಇದೆ, ಅಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿದೆ ಕಲರ್ ಎಲ್ಲ ಇದೆ. ಇನ್ನು ಒಂದಷ್ಟು ಪ್ರಾಡಕ್ಟ್ಸ್ ಬರೋದಿದೆ, ತುಂಬ ಜಾಸ್ತಿ ಬಂದಿದೆ. ಸೊ ಇದು ಬಂದಿದೆ, ತೋರಿಸ್ತಿದ್ದೀನಿ. 2 ಡ್ರೆಸ್ ತರಿಸಿದೆ ಗೈಸ್, ಅದನ್ನು ತೋರಿಸ್ತೀನಿ. ಪಕ್ಕಕ್ಕಿರೋಣ. ಇದು ಮಿಂತ್ರಾಯಿಂದ ತರಿಸಿರೋದು. ಕ್ಲಾತ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ಯಾಪ್ ಸ್ಲೀವ್ಸ್ ಬಂದಿದೆ, ಸಕ್ಕತ್ತಾಗಿದೆ. ಈ ಬಟ್ಟೆ ಮಾತ್ರ ಕ್ವಾಲಿಟಿ ನಿಜವಾಗ್ಲೂ ನಾವೇ ಹೋಗ್ಬಿಡ್ತೀವಿ, ಅದು ಮಾತ್ರ ಹೋಗಲ್ಲ, ಅಷ್ಟು ಚೆನ್ನಾಗಿರೋ ಕ್ಲಾತ್ ಕೊಟ್ಟಿದ್ದಾರೆ. ಜಸ್ಟ್ ಇದೊಂದು 600 ಇರ್ಬೋದು, ವರ್ತೆ. ವಿತ್ ಲೈನಿಂಗ್ ಕೂಡ ಇದೆ. ನೀವು ಫ್ರಾಕ್ ಥರ ಯೂಸ್ ಮಾಡ್ಕೋಬೋದು, ಇಲ್ಲ ಫ್ರಾಕ್ ಹಾಕಲ್ಲ ಅನ್ನೋರು ಲೆಗಿನ್ಸ್ ಹಾಕೊಂಡು ಯೂಸ್ ಮಾಡ್ಬೋದು. ತುಂಬ ಕ್ಲಾತ್ ಮಾತ್ರ ಸೂಪರಾಗಿ ಬಂದಿದೆ. ಸೊ ಒಂದದು ಇದೇನೋ ಬಂದಿದೆ, ನನಗೆ ಮರ್ತೋಗಿರುತ್ತೆ ಬುಕ್ ಮಾಡಿರೋರಿಗೆ. ಟಾಪ್
ಸ್ಯಾಟಿನ್ದು ಟಾಪ್ ಮಾಡ್ಕೊಂಡಿದೆ, ದೊಡ್ಡ ಸೈಜ್ ಬಂದ್ಬಿಟ್ಟಿದೆ. ಸೊ ಚೆನ್ನಾಗಿದೆ ನೋಡಿ, ಸ್ಯಾಟಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ಯಾವುದೇ ಡಿಸೈನ್ ಇಲ್ಲ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಥರ ಪ್ಲೈನ್ ಚೂಸ್ ಮಾಡಿದ್ರೆ. ಸೊ ಇದೊಂದು ಬಂದು ಏನಕ್ಕೆ ತರಿಸಿದ್ದೀನಿ ಅಂದರೆ ಇದೇನು ಅಂತ ಹೇಳ್ತೀನಿ. ಐರನ್ ಮಾಡೋಕ್ಕೆ ಸ್ಟ್ಯಾಂಡು. ಸೊ ನಮ್ಮ ಮನೇಲಿ ಯಾವಾಗಲೂ ನಮ್ಮ ರಂಗ ರೂಮ್ಗಳು ಖಾಲಿ ಇದೆ, ಬೇರೆ ರೂಮ್ಗೆ ಹೋಗಿ ಐರನ್ ಮಾಡಲ್ಲ. ಸೊ ನಾವು ಮಲಗಿರೋ ರೂಮ್ಗೆ ಬಂದು ಎದೊಳ್ಸಲ್ಲ ಐರನ್ ಮಾಡ್ತಾರೆ. ಸೊ ಮಲಗಿರೋ ಮಂಚಗಳೆಲ್ಲ ಐರನ್ ಮಾಡಬಾರ್ದಂತೆ. ಸೊ ನಾನು ವಾಲ್ಗೆ ಫಿಕ್ಸ್ ಮಾಡಿಸೋದು ತರ್ಸೋಣ ಅಂದ್ಕೊಂಡೆ. ಬಟ್ ಏನಾದರೂ ನಾವು ವೇರಿಯೇಷನ್ ಮಾಡ್ತೀವಿ ಮಂಚ ಆ ಕಡೆ ಈ ಕಡೆ, ಅಥವಾ ಏನಾದರೂ ಡಿಸೈನ್ ಮಾಡಿಸ್ತೀವಿ ಅಂದ್ರೆ ಅದನ್ನು ಬಿಚ್ಚಿ ಬೇರೆ ಕಡೆ ಹಾಕ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ ಈ ಥರ ತರಿಸ್ತಿದ್ದೀನಿ. ಓಪನ್ ಮಾಡೋಣ ಬನ್ನಿ. ಲೈಫ್ ಲಾಂಗ್ ಕಂಪ್ನಿದಿದು. ರಿವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಅಮೆಝಾನಲ್ಲೇ ತರಿಸ್ತಿರೋದು. ಏನು ಗಟ್ಟಿಯಾಗಿ ಪ್ಲಾಸ್ಟಿಕ್ಗಳು ಹಾಕ್ಬಿಟ್ಟವ್ರೆ. ನೋಡಿ ಗೈಸ್, ಒಳ್ಳೆ ಪರ್ಪಲ್ ಕಲರ್ ಕೊಟ್ಟಿದ್ದಾರೆ. ಗೈಸ್ ನನ್ನ ಕೈಲಿ ಆಗ್ಲಿಲ್ಲ, ಇವರಿಬ್ರು ಬಂದು ಇವಾಗ ಮಾಡ್ತವ್ರೆ. ಅದಕ್ಕೂ ತಲೆ ಇರಬೇಕು, ಓದಿರ್ಬೇಕು, ಹೊಸ ಇಂಜಿನಿಯರ. ನೀವು ಡಾಕ್ಟರ್ ಓದಿದ್ದೀರಲ್ಲ ಮಾಡಿ. ಸುಮ್ಮನೆ ಇದು ಕೂಡ ಅಲ್ಲಿ ಇವನ ಇಷ್ಟ ಗೊತ್ತಿಲ್ಲ, ಎಳಿತಾ ಕೂತಿದ್ದ ಮುರಿದಾಗ್ತಾನೆ. ಇಲ್ಲಿ ಬಂದು ನಾನು ತೋರ್ಸದ್ಮೇಲೆ ಹೇಳ್ತಾವನೆ ಪಾಪ ಮಾಡ್ರು. ಇವ್ರು ಯಾಕೋ ಗೈಸ್ ಇಲ್ಲೇ ಮುರಿಯಂಗವ್ರೆ ಪ್ರಾಡಕ್ಟ್ನ. ಅಲ್ಲಿ ಕೈಯೆಲ್ಲೋ ಕೈ ಎತ್ತೋ ಯೋಶಿ ಹೆಂಗೋ ಬರ್ತದೆ. ಓಹೋ ಅಪ್ಪ ಮಕ್ಳದು ಇವತ್ತು ಆಗಲ್ಲ. ಇದು ಆಕ್ಚುಲಿ ಐರನ್ ಮಾಡಕ್ಕೆ ಅಂತ ತರಿಸಿದ್ದಾರೆ. ಇದು ಲಾಕ್ ಹಂಗ್ ಓಪನ್ ಮಾಡ್ಬೇಕು ಅಂತ ತರಿಸಿರೋ ಮೇಡಮ್ಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ಲಾಕ್ ಇರ್ಲಿಲ್ಲ, ಅದಕ್ಕೆ ಗೊತ್ತಿಲ್ಲ. ಓದಿದ್ರೆ ಮಾತ್ರ ಇವೆಲ್ಲ ಗೊತ್ತಾಯ್ತದೆ. ನೀವು ಇಂಜಿನಿಯರ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ನೋಡಿ ಈ ನಾಬ್ ಇದೆಯಲ್ಲ, ಇದು ನೀವು ಪ್ರೆಸ್ ಮಾಡಿದ್ರೆ ಹಿಂಗ್ ಲಾಕ್ ಓಪನ್ ಆಗ್ತದೆ. ಓಪನ್ ಆದಾಗ ಅದನ್ನ ಓಪನ್ ಮಾಡಬೇಕು. ಸೊ ನಿಮ್ಗೆ ಯಾವ ಲೆವೆಲ್ಗೆ ಬೇಕು ಆ ಲೆವೆಲ್ಗೆ ಹಾಕೊಂಡು ತಿರ್ಗಾ ಬಿಟ್ರೆ ಲಾಕ್ ಆಗುತ್ತೆ. ಸೊ ಅವಾಗ ಹಿಂಗೆ ಇಟ್ಕೊಳ್ಳೋದು, ಇಟ್ಕೊಂಡು ಉಜ್ಜಿ. ಸ್ಟ್ರೈಟ್ ಐತಾ ಅಳ್ಳಾಡ್ತೈತಾ ಕೆಳಗೆ? ಅಳ್ಳಾಡ್ತಾ ಇದೆ ಅಂತ ಅಂದ್ರೆ ಫ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಅದು ಕರೆಕ್ಟಾಗಿ ಇಟ್ಕೊಂಡ್ರೆ ಏನಾಗಲ್ಲ. ಏನಂದ್ರೆ ಸ್ವಲ್ಪ ಹೈಟ್ ಇದೆಯಲ್ಲ, ಸ್ವಲ್ಪ ವೈಬ್ರೇಷನ್ ಇರ್ತದೆ, ಏನು ಆಗಲ್ಲ. ಇದು ಹೆಂಗ ತಗೊಬಿಟ್ಟವ್ರೆ, ಬಟ್ ಐರನ್ ಹೆಂಗ್ ಮಾಡೋದು ಅಂತಾನೆ ನನ್ಗೆ ಗೊತ್ತಾಯ್ತಾ ಇಲ್ಲ. ಶರ್ಟ್ ಇಷ್ಟ ಆಗಲ್ಲ ಇರ್ತದೆ, ಅದು ಗೊತ್ತು. ಅಲ್ಲ ಇನ್ನೂ ಐರನ್ ಬಾಗ್ ದೊಡ್ಡದ್ಬೇಕಂತೆ. ಬಂಚದ ಮೇಲೆ ಮಾಡಿ ಮಾಡಿ ಒಂದ್ ಕೆಲಸ ಮಾಡು, ಇನ್ನೊಂದು 2-3 ಅಡಿ PVC ಶೀಟ್ ತಂದು ಹಾಕ್ಬಿಟ್ಟು ಅದಕ್ಕೆ ಬಟ್ಟೆ ಹಾಕ್ತಿದ್ರು ಮೇಲೆ ಐರನ್ ಬಿಸಿ ಕುದ್ರೆ ಏನು ಹಾಕಿಲ್ವಾ? ವಾ ಯೋಶಿ ಏನ್ ಹೇಳದ ಇಂಜಿನಿಯರ್ಗೆ? ಈಗ ಇಂಜಿನಿಯರ್ ತಲೆ ಕೆಟ್ಟೋಗ್ಬಿಟ್ಟೆ. ನೋಡೋಣ ಒಂದ್ಸಲ ಟ್ರೈ ಮಾಡೋಣ. ಐರನ್ ಮಾಡಿದಾಗ ಇದ್ರ ವಂಶ ಏನು ಅಂತ ಗೊತ್ತಾಗ್ಬಿಡ್ತದೆ. ಅದ್ರ ವಂಶ. ದಿಸ್ ಈಸ್ ಮೈ ಪ್ರಾಪರ್ಟಿ. ರಶಿದ್ ಏನೇನು ಬ್ರೇಕ್ಫಾಸ್ಟ್? ದೋಸೆ, ಚಿತ್ರಾನ್ನ, ರಸಾಯನ, ಕೇಸರಿಬಾತು. ಅದು ಚಟ್ನಿ. ಏನು ಚಟ್ನಿ? ಗೊತ್ತಿಲ್ಲ. ಏನು ಚೆನ್ನಾಗೈತೆ? ದೋಸೆ ಚಟ್ನಿ. ಏನು ದೋಸೆ ಅದು? ಕುಕುಂಬರ್ ದೋಸೆ. ಇವತ್ತು ಏನಕ್ಕೆ ಸ್ಕೂಲ್ಗೆ ಹೋಗಿಲ್ಲ? ಸೆಕೆಂಡ್ ಹಬ್ಬ ಮಾಡ್ಕೊತಾ ಇದೀಯ, ಅದಕ್ಕೆ ಇಷ್ಟೆಲ್ಲ ಖುಷಿ ಆಯ್ತಾ? ಹೇಳಿರಂಗ ಏನು ಬ್ಯಾಗ್ ಬಂದಂಗೆ ಬೈತಾ ಇದ್ದಲ್ಲ. ಗೈಸ್ ನಾಷ್ಟ ರೆಡಿ ಇದ್ರು, ರೆಡಿ ಇಲ್ಲ ಅನ್ಬೇಕು, ನಿಮ್ಮನ್ನ ಕಾಣಿಸ್ಬಿಡ್ತೀನಿ ಬಂದು. ಏನು ವಿಶೇಷ ಇವತ್ತು? ದೋಸೆ, ಲೆಮನ್ ರೈಸ್, ಆಮೇಲೆ ಪಂಚಾಮೃತ ನಾವು ವಿಡಿಯೋದಲ್ಲಿ ಮಾಡಿದ್ದೀವಿ, ನೋಡ್ಕೊಂಡು ಮಾಡಿ ಗೈಸ್. ಸಾಕಾದಾಗ ಮಾಡಿದ್ವಿ, ಅದು ನಾನು ರಂಗನೇ. ಆಮೇಲೆ ಕೇಸರಿಬಾತು, ಕೆಂಪು ಚಟ್ನಿ. ಏನು ವಿಶೇಷ ಈ ಥರ ಮಾಡಿದೀಯಲ್ಲ? ನನ್ನ ಮಗಂಗೆ ಸೆಕೆಂಡ್ ಸ್ಯಾಟರ್ಡೆ, ಸೊ ನನ್ನ ಮಗ ತುಂಬ ವೆರೈಟೀಸ್ ಇಷ್ಟಪಡ್ತಾನೆ, ಅದಕ್ಕೋಸ್ಕರ ಮಾಡಿರೋದು. ಬೈದಲ್ಲ ಅದು ಬೈ, ಈಗ ಅದೇನೋ ಬೈಯಾರಂಗ. ಇವಾಗ ಮಾತ್ರ ನಮ್ಮ ಮನೆಯವರು ಅಂತ ಹೇಳ್ತೀಯ, ನೆನ್ನೆ ನೋಡಿದ್ರೆ ಬೇವರ್ಸಿ ಅಂತ ಬೈದೆ. ನೆನ್ನೆ ಏನ್ ಮಾಡಿದೆ ನೀನು? ದೊಡ್ಡ ಕೆಲಸ ಏನ್ ಮಾಡಿದೆ ಹೇಳು? ಓಹೋ ಭಾಳ ಮಾಡಿರೋ ಕೆಲಸ ಒಪ್ಕೊ, ಆಮೇಲೆ ಹೇಳ್ತೀನಿ. ನಾನು ಯಾವತ್ತು ತಪ್ಪು ಮಾಡೋದಿಲ್ಲ, ತಲೆ ಬಗ್ಸೋದಿಲ್ಲ. ಓ ತಲೆ ಬಗ್ಸಲ್ಲ ನೀನು, ಅದಕ್ಕೆ ಬಂದಿರ. ಸಾರಿ ತೋರ್ಸ್ಲಾ ಮೆಸೇಜ್ನ ಕಳ್ಸಿರೋದ್ನ? ನೋಡು ಬಿದ್ದಿರೋದ್ನ ಆಯ್ಕ ತಿಂತೀಯ.
ಹೌದಾ ಸರಿ ಅದಾಗ ಸಾಧಿಸೋದ ಇವಾಗಿಂದ. ನಾಷ್ಟ ಮಾಡ್ತಾನೆ ಇದು ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಓಹೋ. ಏನ್ ಮಾಡಿ ಈ ಡೈಲಾಗ್ ಹೊಡಿಬೇಡ. ನೆಕ್ಸ್ಟ್ ನೀನು ಈಗ ಬರೀ ದೋಸೆನೇ ತಿನ್ಬೇಡ, ಬೇರೆದು ಹೇಳು ತಿಂದು ನೀನು ಒಂದಕ್ಕೆ ಫಿಕ್ಸ್ ಆಗ್ಬಿಟ್ರೆ. ದೋಸೆ ಐತಿ ಇವತ್ತು ಕೇಸರಿ ಬಾತ್. ದೋಸೆ ಹೆಂಗೈತೆ? ಏನು ದೋಸೆ ಕಂಡಿಡ್ದಾ? ಸೌತೆಕಾಯಿ. ಅಷ್ಟು ಹೇಳು ಸಾಕು, ಸೌತೆಕಾಯಿ ದೋಸೆ ಅಂತ. ನೀನು ಅದಕ್ಕೀಗ ಎಕ್ಸ್ಟ್ರಾ ಮಸಾಲೆ ಹಾಕ್ಬೇಡ. ಸೌತೆಕಾಯಿ ದೋಸೆ. ಇಲ್ಲಿ ನೋಡಿ ಗೈಸನ್ನ, ಇವನಿಗೆ ಈ ಥರ ಪಂಚಾಮೃತ ಎಲ್ಲ ಹೋಗೋದಿಲ್ಲ, ಇವತ್ತೇ ತಿಂತಾ ಇರೋದು. ಏನೋ ಚೆನ್ನಾಯ್ತಾ? ಪಂಚಾಮೃತನೇ ನಾವು ಮಾಡೋದು. ನಾವು ಡ್ರೈ ಫ್ರೂಟ್ಸು ಕಲಸಕ್ಕೆ ಯೂಸ್ ಮಾಡೋದು. ಏನು ಕೇಸರಿ ಬಾತ್ ಚೆನ್ನಾಯ್ತಾ ಗೈಸ್? ಮ್ಯಾಂಗೋ ಕೇಸರಿ ಬಾತ್ ಇದೆ ನಮ್ಮ ಚಾನಲಲ್ಲಿ, ಇದು ಪ್ಲೈನ್. ಇವಾಗ ಇದು ಅದು ಅವರ ಫೇವ್ರೇಟು. ಇವತ್ತು ಅದ್ಭುತವಾಗಿತ್ತದು. ಹಾಂ 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 ಸಾಕು, ತಲೆ ಎಲ್ಲಾಡ್ಸಿದ್ದು. ಚಿತ್ರಾನ್ನ, ಲೆಮನ್ ರೈಸ್, ಆನಿಯನ್ ರೈಸ್. ಇದು ಯಾಕೆ ಕೆಳಗಡೆ ಇಟ್ಕೊಂಡು ತಿಂತ ಇದೆಯಾ ಹಂಗೆ? ಲೆಮನ್ ರೈಸ್ ವಿತ್ ಆನಿಯನ್ ವಿತ್ ಕೆಂಪು ಚಟ್ನಿ ನೆಚ್ಕೊಳ್ಳಿ ಬೇಕಾರೆ. ಅಲ್ಟಿಮೇಟ್ ಆಗಿದೆ. ತಿನ್ನು, ಈ ಥರ ಬ್ರೇಕ್ಫಾಸ್ಟ್ ಯಾರು ತಿಂದಿರಲ್ಲ ನೀವುಗಳು. ತಿನ್ನಿ ಮಜಾ ಮಾಡಿ ಅಲ್ವಾ ಯಶಿ? ಇವನು ನೋಡಿ ಗೈಸ್, ಫುಲ್ ತಟ್ಟೆ ಖಾಲಿ ಮಾಡಿಬಿಟ್ಟವನ ಆಗಲೇ ನಾನು ಬರೋಷ್ಟರಲ್ಲಿಂಗೆ. ಮಖ ತೊಳ್ದ ಅಲ್ಲುಜ್ಜದ ಇಲ್ವಾ? ಹಾಂ ಮಗನೇ, ನೆಕ್ಕು ನನ್ನ ಮಕ್ಕಳು ನನ್ಗುಡ್ತವ್ರು ಹೆಂಗೆ ಅಂತ ಅಂದ್ರೆ ನಿನಗೂಟವ್ರ ನನ್ಗುಟ್ಟಿರೋರು ಯಾಕೆ ಕೆಲಸ ಮಾಡಿರೋದು ಅವರು. ಅಯ್ಯೋ ನೀನು ಏನ್ ಮಾಡೋರೆ ಅಂದ್ರೆ ಪೈಪಲ್ಲಿ ಪೆಟ್ರೋಲ್ ಹೋಗ್ತದಲ್ಲ, ಅಲ್ಲಿ ಬಾಟ್ಲಿ ಇಟ್ಬಿಟ್ಟು ಹಿಡಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾರ್ಪೆಟ್ರೋಲ್ ಒಳಗಡೆ ಹೋಗ್ತದೆ, ಆ ಪೈಪ್ನ ಕಿತ್ಬಿಟ್ಟು ಪೆಟ್ರೋಲ್ ಎಳೆದವ್ರೆ. ನೀನು ಹಂಗೆ ಮಾಡ್ತಿದ್ದ? ಅಲ್ಲ ನೀನು ಹಂಗೆ ಮಾಡ್ತಿದ್ದ? ನನ್ನ ಅಣ್ಣ ತಮ್ದಿರಲ್ಲ, ನನ್ನ ಅಣ್ಣ ತಮ್ದಿರಲ್ಲ ಸ್ಟ್ಯಾಂಡರ್ಡ್ ಲೇ ನೀನು. ಏನು ಮಾಡ್ತಾ ಇದ್ದೀರಾ ಬಾಸ್? ಹೇಳಿ ಬಾಸ್. ಏನು ಮಾಡ್ತಾ ಇದ್ದೀರಾ? ಏನೋ ಜವಾಬ್ದಾರಿ ಕೊಟ್ಟಿರ್ತಾರಲ್ಲ, ಮಾಡ್ಬೇಕಲ್ಲವಾ. ಮಾಡಾಯ್ತಾ? ಆಯ್ತು ಕಣಮ್ಮ. ಕಳಿಸಿದಾಯ್ತಾ ಪಾರ್ಟಿನ? ಪಾರ್ಟಿ ಕಳಿಸಿದಾಯ್ತಾ? ಹೋಗದ? ನೋಡಿ ಇಲ್ಲೊಬ್ಬ ನೋಡಿ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ, ಜೀವನ ಕಳೆದೋಗ್ಬಿಟ್ಟಿದೆ ಪಾಪ. ಜೋಬ್ಗಾಕಲ್ಲ ಫೋನ್ನ ತೆಗ್ದು ಬನ್ನಿ. ಮತ್ತೆ ಗೈಸ್, ಇವತ್ತು ನಾವು ಬಂದಿರೋದು ಎಕ್ಸಿಬಿಷನ್ ನೋಡೋಕ್ಕೆ. ಬನ್ನಿ, ಏನು ಎಕ್ಸಿಬಿಷನ್ ಅಂತ ನಮ್ಮ ರಂಗ ಹೇಳ್ತಾರೆ, ಕರ್ಕೊಂಡು ಹೋಗ್ತಾರೆ. ಗೈಸ್, ಇವಾಗ ಎಕ್ಸಿಬಿಷನ್ ಒಳಗಡೆ ಹೋಗ್ತಾ ಇದ್ದೀವಿ. ಎಕ್ಸಿಬಿಷನ್ ಹೆಸರು ದೇಸಿ ಹಾರ್ಟ್. ಎಷ್ಟು ಚೆನ್ನಾಗಿದೆ ಹೆಸರು ಕೇಳೋಕ್ಕಲ್ವಾ? ಒಳಗಡೆ ಬನ್ನಿ, ಏನೇನಿದೆ ನೋಡೋಣ. ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ಗೈಸ್, ಆಮೇಲೆ ಶಾರ್ಟ್ಸ್ ಹಾಕ್ತೀನಿ ನೋಡಿ ಏನೇನಿರುತ್ತೆ ಅಂತ. ಸ್ಟಾರ್ಟಿಂಗ್ಗೆ ಪಿಂಗಾಣಿ ಇತ್ತು, ತುಂಬ ವೆರೈಟೀಸ್. ನಿಮಗೆ ಎಲ್ಲ ಥರ ಹೋಮ್ ಡೆಕೋರೇಷನ್ ಮಾಡ್ತೀರಾ ಅನ್ನೋರಿಗೆ, ಕ್ರೇಜ್ ಇರೋರಿಗಂತೂ ಸಖತ್ತಾಗಿದ್ದಾವೆ ಐಟಮ್ಸು. ಆ್ಯಂಡ್ ಜ್ಯುವೆಲರೀಸು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ತುಂಬ ಟ್ರೆಡಿಷನಲ್ ಆಗಿರೋ ಐಟಮ್ಸ್ ಇದ್ದಾವೆ. ಒಂದು ಸಲ ಹೋಗಿ ನೋಡಿ, ನಿಮಗೆ ತುಂಬ ಮನೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಇಟ್ಟರೆ. ಸೊ ನಿಮ್ಗೆ ಯಾವುದಾದ್ರು ಇಷ್ಟ ಆಗುತ್ತೆ ಅದನ್ನು ನೋಡಿ ಬೈ ಮಾಡಿ. ಇದು ಎಲ್ಲಿ ನಡೀತಾ ಇರೋದು ಅಂತ ಹೇಳ್ತೀನಿ. ವಿ ಕನ್ವೆನ್ಷನಲ್ ಬಾಬುಷಪಾಳ್ಯ, ಕಲ್ಯಾಣ ನಗರ್. ವಿ ಕನ್ವೆನ್ಷನಲ್ ಆಪೋಸಿಟ್ ಕಾಂತಿ ಸ್ವೀಟ್ಸ್ ಇದೆ, ಅದೇ ನಿಮ್ಮ ಲ್ಯಾಂಡ್ಮಾರ್ಕ್. ಸೊ ಬಾಬುಷಪಾಳ್ಯದಲ್ಲಿ ಯಾರ್ಯಾರು ಇದ್ದೀರೋ ಅವ್ರು ಬಂದು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಓಲ್ಡ್ ರೇಷ್ಮೆ ಸೀರೆ ಇದ್ದರೆ ಅದು ಕೂಡ ತೊಗೊಂಡು ದುಡ್ಡು ಕೊಡ್ತಾರೆ. ಸೊ ಬಂದು ಟ್ರೈ ಮಾಡಿ, ಪ್ರತಿಯೊಂದು ಚೆನ್ನಾಗಿದೆ. ಸೀರೆ ಇದೆ, ಡ್ರೆಸ್ ಇದೆ, ಡ್ರೆಸ್ ಪೀಸ್ ಇದೆ, ಟಾಪ್ಸ್ ಇದೆ, ಸ್ಕರ್ಟ್ಸ್ ಇದೆ, ಆ ಥರ ತುಂಬ ಇದೆ. ಚಪ್ಪಲಿ ಇದೆ, ತುಂಬ ವೆರೈಟೀಸ್ ಇದೆ. ಬಟ್ಟೆಗಳಿಗಿಂತ ಹೋಮ್ ಡೆಕೋರ್ದು ತುಂಬಾ ಚೆನ್ನಾಗಿದ್ದಾವೆ. ಹೋಗಿ ಒಂದು ಸಲ ನೋಡಿ. $94480. Actually, madam, handmade. Madam, kind of. That's all handmade. So just one. We have single pieces. That also we have. Elephant designs. These are like normal designs. See.
ಆ ಗಂಟೆಗೆ ಒಳ್ಳೆ ಈ ಥರ ನೋಡಿ ಸ್ಮಾಲ್ ಕ್ಯಾಂಡಲ್ ಮೀಡಿಯಂ ಕ್ಯಾಂಡಲ್ ಮೀಡಿಯಂ ಕ್ಯಾಂಡಲ್ ಚೆನ್ನಾಗಿರ್ತಾರಂಗ ನಿಂಗೆ ಈಗ ಅದ पूरा चेस्ट डिजाइन है सेम ಹಿಂಗಾಗ ಸ್ಮೆಲ್ ಬರುತ್ತೆ ಇದೇನೋ डैमेज नहीं है मार्बल का नशा आता है डैमेज हुआ तो रफ रहता है ये स्मूथ है ये देखो अगर ये ಈಗ कलर ಆಪ್ಷನ್ आपको ಏನು पसंद ಗೊತ್ತಾ है ಇಲ್ಲಿ ಇತ್ತಲ್ಲ ಇಲ್ಲಿ ಅದು ಆಪ್ಷನ್ ಇದೆ ಐತೆ ರಂಗ ಇದಕ್ಕಾದ್ರೆ ಇದೊಂದೇ ಅದು ಸಿಂಗಲ್ ಆಪ್ಷನ್ಸ್ ಇರುತ್ತೆ ತಗೊಂಬಿಡು ಗಾಡಿ ಬೇಕು ಅಂತ ಗಾಡಿ ಕೊಡ್ಸೋದು. ರಾಯಲ್ ಎನ್ಫೀಲ್ಡ್ ಅದೇ ಎತ್ಕೊಂಬಿಡ ಇನ್ನೇನು ಕೇಳ್ಬೇಡ ನನ್ನ ಹತ್ರ ಸ್ವಲ್ಪ ಇದು ನೋಡ್ರಿ ಡ್ರೈವರು ಡಾರ್ಕ್ ಸರ್ಕಲ್ ಬಿಟ್ಟು ನಮ್ಮ ಮಾಡಿ ಹೆಸರು ಕಿಲಿಂಗ್ ಇದು ವಿ ಕನ್ವೆನ್ಷನಲ್ ಅಥವಾ ಬಾಬಾ ಸಾಹೇಬ್ ಪಾಳ್ಯದಲ್ಲಿರೋದು ಅದು ಆಪೋಸಿಟ್ ಬಂದು ಕಾಂತಿ ಸ್ವೀಟ್ಸ್ ಇದೆ ಸೊ ಇದು ನಿಮ್ಗೆ ಬಂದು ಲೊಕಾಲಿಟಿ ಲ್ಯಾಂಡ್ ಮಾರ್ಕು ಸೊ ನೀವು ಬಂದು ಇಲ್ಲಿ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಸೆಲೆಕ್ಷನ್ ಎಲ್ಲ ಚೆನ್ನಾಗಿದೆ ಎಲ್ಲ ಹೊಸ ಐಟಮ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ಗಿಂತ ಇವಾಗ ಸ್ವಲ್ಪ ಚೆನ್ನಾಗಿದೆ ಐಟಮ್ಸ್ಗಳು ನೀವು ಬಂದಬೇಕು ಅಂತ ಅಂದರೆ ಟ್ರೈ ಮಾಡ್ಬೋದು ನೀವು ಆ್ಯಕ್ಚುಲಿ ಮಿಷಿನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ನಾನೊಂದು 2 ಐಟಮ್ ತೊಗೊಂಡೆ ಇನ್ನು 8 ದಿನ ಇರ್ತಾರಲ್ವಾ ಸೊ ಹೋಗೋಣ ಅಂತ ಇದು ನಾನು ಕೇಳಿದೆ ಏನು ಅಂತ ಏನೋ ನಮ್ಮ ಬಾಸ್ಟು ಕೀಚೇನು ಗೈಸ್ ಅದು ವಿರಾಟ್ 18 ಅಂತ ಇರೋದನ್ನೇ ಕೀ ಬಂಚ್ ತೊಗೊಂಡವನೆ ಗೈಸ್ ಅದು 100 ರುಪೀಸು ಮನೆಗೆ ಏನೇನು ಐಟಮ್ ಬೇಕು ತುಂಬ ಚೆನ್ನಾಗಿದ್ದಾವೆ ಗೈಸ್ ಹೋಗಿ ತೊಗೊಳ್ಳಿ ಶೋ ಪೀಸ್ ಇಡೋಕ್ಕೆ ಕೆಲವೊಂದೆಲ್ಲ ಸಕ್ಕತ್ತಾಗಿ ಯೂಸ್ ಆಗುತ್ತೆ ದೀಪಗಳು ಆ ಥರದಕ್ಕೆಲ್ಲ ನಂಗೆ ಇದಂತೂ ಸಕ್ಕತ್ ಇಷ್ಟ ಆಯಿತು ಈ ಸ್ಟಾಲ್ ಅವ್ರ ಹತ್ರ ಎಲ್ಲ ಇಷ್ಟ ಆಯಿತು ಬಟ್ ರೇಟ್ ಸ್ವಲ್ಪ ಕಾಸ್ಟ್ಲಿ ಅಲ್ವಾ ತೊಗೊಳಕ್ಕಾಗಲ್ಲ ಯಾಕಂದರೆ ಇದು ಮಾರ್ಬಲಿಂದ ಮಾಡಿರೋದು ಸೊ ನೋಡಿ ಗಂಧಕಡ್ಡಿ ಸಿಕ್ಸೋಕ್ಕೆ ಆ್ಯಕ್ಚುಲಿ ಸ್ಟೀಲ್ ಇಟ್ಟಿದ್ದೆ ಸ್ಟೀಲ್ ಇಡಬಾರ್ದು ಅಂದರು ನೋಡಿ ಏನು ಚೆನ್ನಾಗಿದೆ ಡಿಸೈನ್ ಎಲ್ಲ ಆಮೇಲೆ ಇದನ್ನು ನೀರು ಕೈಲಿ ಹಿಂಗೆ ಮುಟ್ಟಿದ್ರೆ ಸಾಕು ಮನೆಯೆಲ್ಲ ಗಮ್ಮನಿದೆ ಗೈಸ್ ಸ್ಯಾಂಡಲ್ವುಡ್ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬರೀ ನೀವು ಸೌರಿಡ್ರು ಸಾಕು ಗಂಧಕಡ್ಡಿ ಹಚ್ಚಿಲ್ಲ ಅಂದ್ರೂ ಎಲ್ಲಾದರೂ ನೋಡಿ ವಾಸ್ತರನೂ ಕಾಣಿಸುತ್ತಿದ್ದು ಅಷ್ಟು ಚೆನ್ನಾಗಿದೆ ಇದನ್ನು ಮಾತ್ರ ತರಲೇಬೇಕಂತ ತಂದೆ ಇದು 1006 ಏನೂ ಮಾಡೋಕ್ಕಾಗಲ್ಲ ಬಟ್ ಕಲ್ಲಲ್ವಾ ತುಂಬ ಕೆತ್ತನೆ ಎಲ್ಲ ತುಂಬ ಡೀಪಾಗಿ ಚೆನ್ನಾಗಿದೆ ಪ್ರತಿಯೊಂದು ಚೆನ್ನಾಗಿತ್ತು ಧೂಪ ಹಾಕೋದು ಅದೆಲ್ಲ ಬಟ್ ನನಗಿದ್ದು ಬೇಕೇ ಬೇಕಿತ್ತು ಇವಾಗ ಅಂತ ಇದನ್ನು ತೊಗೊಂಡೆ ಸೊ ನೀವು ಒಂದ್ಸಲ ಹೋಗಿ ನೋಡಿ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಇನ್ನು ಬೇರೆ ವೀಡಿಯೋ ಮಾಡ್ತಾ ಕೂತಿದ್ರೆ ನಿಮಗೆ ಎಕ್ಸಿಬಿಷನ್ ಮುಗ್ದೋಗುತ್ತೆ ನಾನು ಅಪ್ಲೋಡ್ ಮಾಡೋದು ಲೇಟ್ ಆದರೆ ಸೊ ಅದಕ್ಕೋಸ್ಕರ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿನ್ನೆ ಒಂದು ಐರನ್ ಟೇಬಲ್ ತರಿಸಿದ್ದು ಸ್ವಲ್ಪ ಲೆಗ್ ಡ್ಯಾಮೇಜ್ ಆಗಿತ್ತು ಮತ್ತು ಸಿಕ್ಕಾಪಟ್ಟೆ ಅಳ್ಳಾಡ್ತಿತ್ತು ಅದಕ್ಕೆ ಅದನ್ನು ರಿಟರ್ನ್ ಹಾಕ್ಬಿಡ್ತಾ ಇದ್ದೀವಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್